ಆರೋಮಲೆ ಅನ್ನೋ ರೊಮ್ಯಾಂಟಿಕ್ ಡ್ರಾಮಾದ ಬಗ್ಗೆ ಕೇಳಿದ್ರಿ ಅಲ್ವಾ? ಹಾಗಾದ್ರೆ ಬನ್ನಿ ನೇರವಾಗಿ ಕಥೆಯೊಳಗೆ ಹೋಗೋಣ. ಕನಸಿನ ಲೋಕದಲ್ಲೇ ಬದುಕೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಠೋರ ವಾಸ್ತವಕ್ಕೆ ಮುಖಾಮುಖಿಯಾದಾಗ ಏನಾಗತ್ತೆ ಅನ್ನೋದೇ ಈ ಚಿತ್ರದ ಕಥಾಹಂದರ. ಕಥೆಯ ನಾಯಕನ ಹೆಸರು ಅಜಿತ್. ಇವನೊಬ್ಬ ಪಕ್ಕಾ ಕನಸುಗಾರ, ಅಂದ್ರೆ ರೊಮ್ಯಾಂಟಿಕ್ ಅಂತಾರಲ್ಲ ಆ ಥರ. ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ ನೋಡಿದಕ್ಷಣ ಪ್ರೀತಿಯಲ್ಲಿ ಬೀಳ್ತಾರಲ್ವಾ? ನಿಜ ಜೀವನದಲ್ಲೂ ಪ್ರೀತಿ ಅಷ್ಟೇ ಸುಲಭವಾಗಿ ತಾನಾಗೆ ಆಗ್ಬಿಡ್ಬೇಕು ಅನ್ನೋದು ಇವನ ನಂಬಿಕೆ. ಆದರೆ ರಿಯಲ್ ಲೈಫ್ ಯಾವತ್ತಾದ್ರೂ ರಿಯಲ್ ಲೈಫ್ ತರ ಇರುತ್ತಾ ಹೇಳಿ? ಸರಿಯಾಗಿ ಇದೇ ಹೊತ್ತಿಗೆ ಅವನ ಲೈಫಿಗೆ ಎಂಟ್ರಿ ಕೊಡೋದು ಅವನ ಬಾಸ್ ಅಂಜಲಿ. ಇವರಿಬ್ರು ಪಕ್ಕಾ ಆಪೋಸಿಟ್, ಅಕ್ಷರಶಃ ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದಾಗೆ. ಅಜಿತ್ ಪ್ರೀತಿನ ಒಂದು ಸಿನಿಮಾ ಮ್ಯಾಜಿಕ್ ಅನ್ಕೊಂಡ್ರೆ, ಅಂಜಲಿಗೆ ಪ್ರೀತಿ ಅಂದ್ರೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಲಾಜಿಕ್. ಒಬ್ಬ ಭಾವನಾತ್ಮಕ ಜಗತ್ತಲ್ಲಿ ತೇಲಾಡ್ತಿದ್ರೆ ಇನ್ನೊಬ್ಳು ವಾಸ್ತವದ ನೆಲದ ಮೇಲೆ ಗಟ್ಟಿಯಾಗಿ ನಿಂತಿದ್ದಾಳೆ. ಇವರಿಬ್ಬರ ನಡುವಿನ ಈ ವ್ಯತ್ಯಾಸವೇ ಕಥೆಯ ಅಸಲಿ ತಿರುಳು. ಅಂಜಲಿ ಜೊತೆಗಿನ ಅವನ ಒಡನಾಟ ಅಜಿತ್ನ ಕಣ್ಣು ತೆರೆಸುತ್ತೆ. ಆತನಲ್ಲಿದ್ದ ಆ ಭ್ರಮೆ ಇದೆಯಲ್ಲ, ಪ್ರೀತಿಗಾಗಿ ಸುಮ್ನೆ ಕಾಯಬೇಕು ಅನ್ನೋದು, ಅದು ನಿಧಾನವಾಗಿ ಕಳ್ಚಿಬೀಳುತ್ತೆ. ಪ್ರೀತಿ ಅನ್ನೋದು ಕಾಯೋ ವಸ್ತುವಲ್ಲ, ಅದನ್ನ ಸಂಪಾದಿಸ್ಬೇಕು, ಅದಕ್ಕಾಗಿ ಪ್ರಯತ್ನ ಪಡಬೇಕು, ಜವಾಬ್ದಾರಿ ತಗೋಬೇಕು ಅನ್ನೋ ಕಠಿಣ ಸತ್ಯ ಅವನಿಗೆ ನಿಧಾನವಾಗಿ ಅರಿವಾಗುತ್ತೆ. ಇದೇ ಅವನ ಬದಲಾವಣೆಯ ಪಯಣ. ಹಾಗಾದ್ರೆ ಈ ಸಿನಿಮಾದಲ್ಲಿ ಅಷ್ಟೊಂದು ಸ್ಪೆಷಲ್ ಏನಿದೆ? ಮೊದಲನೇದಾಗಿ ಇದರ ಕಥೆ, ಇದು ನಮ್ಮೆಲ್ಲರ ಜೀವನಕ್ಕೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಎರಡನೇದಾಗಿ ನಾಯಕನ ಪಾತ್ರದ ಬೆಳವಣಿಗೆ, ಅದು ತುಂಬಾ ನೈಜವಾಗಿದೆ. ಜೊತೆಗೆ ಅಜಿತ್ ಮತ್ತು ಅಂಜಲಿ ಪಾತ್ರಗಳ ನಡುವಿನ ಕೆಮಿಸ್ಟ್ರಿ ಇದೆಯಲ್ಲ, ಅದು ಅದ್ಭುತವಾಗಿ ವರ್ಕ್ ಆಗಿದೆ. ಕಥೆ ತುಂಬಾ ಸರಳ, ವಾಸ್ತವಕ್ಕೆ ಹತ್ರ. ಅದರಲ್ಲೂ ಸೆಕೆಂಡ್ ಹಾಫ್ ಇದೆಯಲ್ಲ, ಅದು ತುಂಬಾನೇ ಎಮೋಷನಲ್ ಆಗಿದೆ. ಇವೆಲ್ಲವೂ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ಸ್. ಈ ಚಿತ್ರದ ನಿಜವಾದ ಶಕ್ತಿ ಏನ್ ಗೊತ್ತಾ? ಅದು ಎಲ್ಲರಿಗೂ ಹತ್ರವಾಗೋದು. ನಮ್ಮ ಜೀವನದ ಯಾವುದೋ ಒಂದು ಘಟ್ಟದಲ್ಲಿ ಪ್ರೀತಿ ಒಂದಿದ್ರೆ ಸಾಕು, ಬೇರೇನು ಬೇಡ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ ಅಲ್ವಾ? ಅಂತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಕನೆಕ್ಟ್ ಆಗತ್ತೆ. ಪ್ರಬುದ್ಧತೆ, ಸರಿಯಾದ ಸಮಯ ಮತ್ತೆ ಇಮೋಷನಲ್ ರೆಸ್ಪಾನ್ಸಿಬಿಲಿಟಿ, ಇವೆಲ್ಲ ಪ್ರೀತಿಯಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾ ತುಂಬಾನೇ ಸೂಕ್ಷ್ಮವಾಗಿ ಮನಸ್ಸಿಗೆ ತಟ್ಟೋ ಹಾಗೆ ಹೇಳುತ್ತೆ. ಆದ್ರೆ ಯಾವುದೇ ಸಿನಿಮಾ ಪರ್ಫೆಕ್ಟ್ ಆಗಿರಲ್ಲ. ಹಾಗಾದ್ರೆ ಈ ಚಿತ್ರದಲ್ಲಿರೋ ವೀಕ್ನೆಸ್ ಏನು? ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇದೆ, ನಿಧಾನವಾಗಿ ಸಾಗುತ್ತೆ. ಕಥೆಯಲ್ಲಿ ಬರೋ ಟ್ವಿಸ್ಟ್ಗಳು ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿವೆ. ಅಂದ್ರೆ ಮುಂದೆ ಹೀಗಾಗ್ಬೋದು ಅಂತ ಸುಲಭವಾಗಿ ಊಹಿಸಬಹುದು. ಅಷ್ಟೇ ಅಲ್ಲ, ಮುಖ್ಯ ಪಾತ್ರಗಳನ್ನ ಬಿಟ್ಟು ಬೇರೆ ಪೋಷಕ ಪಾತ್ರಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಥೆಯಲ್ಲಿರೋ ಸಂಘರ್ಷಗಳು ತುಂಬಾ ಅಬ್ಬರವಾಗಿಲ್ಲ, ತುಂಬಾನೇ ಸೌಮ್ಯವಾಗಿವೆ. ನಮ್ಮ ಭಾವನಾತ್ಮಕ ಬೆಳವಣಿಗೆಯ ಬಗ್ಗೆ, ಕೈತಪ್ಪಿ ಹೋದ ಸಮಯದ ಬಗ್ಗೆ, ಮತ್ತೆ ಜೀವನ ಕೊಡುವ ಎರಡನೇ ಅವಕಾಶಗಳ ಬಗ್ಗೆ ತುಂಬಾನೇ ಆಳವಾಗಿ ಹೇಳುತ್ತೆ. ಈ ಎಲ್ಲ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ಗಳನ್ನ ಗಮನದಲ್ಲಿಟ್ಟು ನೋಡಿದ್ರೆ 5ಕ್ಕೆ 3.5.